ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸಹ್ಯಾದ್ರಿ ಉತ್ಸವ ಸಡಗರದಲ್ಲಿದ್ದೇವೆ. ಸುಮಾರು ಕೊರೋನಾದ ನಂತರ 5 ವರ್ಷಗಳ ನಂತರ ಈಗ ಒಂದು ಸಹ್ಯಾದ್ರಿ ಉತ್ಸವ ಸಂಭ್ರಮ ಆಚರಿಸ್ತಾ ಇದ್ದೇವೆ. ಕೇಳೋಣ ಬನ್ನಿ, ಇಲ್ಲಿನ ವಿದ್ಯಾರ್ಥಿ ಏನು ಹೇಳ್ತಾರೆ ಸಹ್ಯಾದ್ರಿ ಉತ್ಸವದ ಬಗ್ಗೆ, ಈ ಒಂದು ಸಡಗರದ ಬಗ್ಗೆ. ಸಹ್ಯಾದ್ರಿ ಮಹೋತ್ಸವ ಬಗ್ಗೆ ಹೇಳೋದಾದ್ರೆ ಇದ್ರ ಬಗ್ಗೆ ನಾವು ಕೇಳಿದ್ದೇ ಹೆಚ್ಚಾಯಿತು. ಯಾಕಪ್ಪ ಅಂದರೆ ನಾವು ಚಿಕ್ಕವರು ಕೊರೋನಾ ನಂತರ ಇದು ನಡೆದಿರಲಿಲ್ಲ. ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಅಂಡರಲ್ಲಿ ಬರೋ ಎಲ್ಲ ಕಾಲೇಜ್ಗಳು ಇವತ್ತು ಸಹ್ಯಾದ್ರಿ ಮಹೋತ್ಸವಕ್ಕೆ ಬಂದಿದ್ದಾವೆ. ಒಂದು ರೀತಿಯಲ್ಲಿ ಹಬ್ಬ ಅಂತಲೇ ಹೇಳ್ಬೋದು. ಇವತ್ತು ಯೂನಿವರ್ಸಿಟಿ ಬಣ್ಣಗಳಿಂದ ತುಂಬ್ಕೊಂಡು ಹೋಗಿದೆ. ಇದನ್ನು ನೋಡ್ತಿರೋದು ನಮ್ಮದು ಒಂಥರ ಪುಣ್ಯ. ಯಾಕಪ್ಪ ಅಂದರೆ ನಾವು ಈ ವರ್ಷ ಅಂತಿಮ ವಿದ್ಯಾರ್ಥಿ. ಇದು ನಡೀತಿರೋದು ತುಂಬಾ ಖುಷಿ ಆಗ್ತಿದೆ. ಕುವೆಂಪು ಯೂನಿವರ್ಸಿಟಿ ಒಂಥರ ಹಬ್ಬದ ವಾತಾವರಣದಲ್ಲಿ ಇವತ್ತು ತುಂಬ್ಕೊಂಡಿದೆ ಅಂತ ಹೇಳ್ಬೋದು ಸರ್. ಸಹ್ಯಾದ್ರಿ ಉತ್ಸವದಲ್ಲಿ ಅತ್ಯಂತ ಒಂದು ವೈಭವೀಕರಿಸಂಥ ಒಂದು ವೈವಿಧ್ಯತೆ ನಾವು ಸಹ್ಯಾದ್ರಿ ಈ ಒಂದು ಕುವೆಂಪು ವಿಶ್ವವಿದ್ಯಾಲಯದ ಆವರಣದಲ್ಲಿ ನೋಡ್ತಾ ಇದ್ದೇವೆ. ಬನ್ನಿ, ಈಗ ತಾನೇ ಪಥಸಂಚಲನ ಮುಗಿದಿದೆ. ಇಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳ ತಮ್ಮ ಅನಿಸಿಕೆಯನ್ನು ಏನು ಅಂತ ಕೇಳ್ತಾ ಬರೋಣ. ಸರ್, ಆಫ್ಟರ್ 5 ಇಯರ್ಸ್ ಬ್ಯಾಕ್ ಈಗ ಸಹ್ಯಾದ್ರಿ ಉತ್ಸವ ಅನ್ನೋದು ನಡೆದಿತ್ತು. ಎಲ್ಲರೂ ಹೇಳ್ತಿದ್ರು ನಮ್ಮ ಸೂಪರ್ ಸೀನಿಯರ್ಸು ತುಂಬ ಚೆನ್ನಾಗಿರೋದು ಸಹ್ಯಾದ್ರಿ ಉತ್ಸವನ ನೀವು ಪಾರ್ಟಿಸಿಪೇಟ್ ಮಾಡಿ ಅಂತ. ಬಟ್ ನಮಗೆ ಆ ಚಾನ್ಸ್ ಸಿಕ್ಕಿರಲಿಲ್ಲ. ಫೈನಲಿ ನಾವು ಸಹ್ಯಾದ್ರಿ ಉತ್ಸವಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಾಗಿದೆ. ಕುವೆಂಪು ಶತಮಾನೋತ್ಸವ BEd ಕಾಲೇಜು ಬರ್ತಾ ಇದ್ದೀನಿ. ಸಹ್ಯಾದ್ರಿ ಉತ್ಸವ ಆ್ಯಕ್ಚುಲಿ ನಾನು ಕೇಳಿರಲಿಲ್ಲ. ಇದೇ ಕುವೆಂಪು ಯೂನಿವರ್ಸಿಟಿಲಿ 4 ವರ್ಷ ಮೇಲೆ ಆಗ್ತಾ ಇರೋದು. ಅದರಲ್ಲಿ ಮಹಿಷಾಸುರ ಅಂತ ವೇಷ ಹಾಕಿದ್ದೀನಿ ನಾನು. ನಂದು ಇದೇ ಆ್ಯಕ್ಚುಲಿ ಫಸ್ಟ್ ಟೈಮ್ ಕಾಸ್ಟ್ಯೂಮ್ ಹಾಕಿ ನಾನು ಪ್ರವೇಶ ಮಾಡ್ತೀನಿ. ಇದೇ ಫಸ್ಟ್ ಟೈಮು. ಹಾಗಾಗಿ ತುಂಬ ಖುಷಿ ಇದೆ. ನಮ್ಮ ಕಾಲೇಜಿಂದ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿ ಲಾಸ್ಟ್ 1 ವೀಕಿಂದ ಬೆಳಿಗ್ಗೆ ಸಂಜೆ ಹಗಲಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾರೆ. ಹಾಗಾಗಿ ನಂಗೆ ತುಂಬ ಖುಷಿಯಾಗಿದೆ. ಫಸ್ಟ್ ಟೈಮ್ ಹಾಕಿದ್ರು ನಂಗೆ ತುಂಬ ಖುಷಿಯಾಗಿದೆ. ನನಗೂ ಹುಲಿ ವೇಷ ಇದೆ ಫಸ್ಟ್ ಟೈಮು, ಹುಲಿ ಡ್ಯಾನ್ಸು ಇದೆ ಫಸ್ಟ್ ಟೈಮು. ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಾಯಿತು ಎಲ್ಲ ಫಂಕ್ಷನ್ ಎಲ್ಲ. ಲೆಕ್ಚರರ್ಸು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು ಸಹ್ಯಾದ್ರಿ ಉತ್ಸವ. ಎಲ್ರಿಗೂ ಧನ್ಯವಾದಗಳು.